ತೊಗೊಳಕ್ಕಾಗಲ್ಲ. ಇದು ನೋಡ್ರಿ ಎಷ್ಟು ಚೆನ್ನಾಗೈತಿ. ಅದರ ರೇಟ್ 1600 ನೋಡ್ರಿ, 1600 ಐತಿ ಇದಕ್ಕೆ ರೇಟ್. ನನ್ನ ಜೀವ ಮರ ಅಂತದಪ್ಪ. ಇಷ್ಟು ರೊಕ್ಕ ಅಂತ ನಾನು ಕೊಡಂಗೆ ಇಲ್ಲ ಇವಕ್ಕೆ. ಬ್ಯಾಗು, ಬಟ್ಟೆ, ಚಪ್ಪಲಿ ಇವಕ್ಕೆಲ್ಲ ನಾ ಇಷ್ಟು ದುಡ್ಡು ಹಾಕಂಗಿಲ್ಲ. ತಿನ್ನಾಕ ಉಣ್ಣಾಕ ಬೇಕಾದ ತಿನ್ಬೋದು, ಏನು ತೊಂದರೆ ಇಲ್ಲ. ಆದ್ರೆ ನೋಡ್ರಿ ಏನಿದೆ ಆಟ ಇದೆ. ಅದಕ್ಕೆಲ್ಲ ನಿದ್ದೆ ಬರಕತ್ತ ನೋಡ. ಕಣ್ಣೀರ ದಾರಿ ಇದೇಕೆ ಬಂದ್ರ ನೋಡ. ಬಾಲ ಯಾಕೆತ್ತಿತ್ತದ? ಬಾಲ ಇಸಿ ಮಾಡಕತ್ತನ. ಹಾಳಾಕತ್ತಲ್ಲದ. ಯಾಕೆ ಹಾಳಾಕತ್ತ? ಅಯ್ಯೋ ಕಣ್ಣೀರ್ ಕಡ್ರ ಬಡ್ರ ಮಾಡಿದ್ರ ಓಡ್ತತ್ಲೆ ಅದು. ಖುಷಿ ಆಕೈತ ಕಣ್ಣೀರು ಏನ್ ಅದು ಹೊಳ್ಳಾಡಕತ್ತೈತಿ. ತಿಕ್ರಿ ಆರಾಮಿಗೆ. ಕಣ್ಣು ತಿಕ್ಕಸ್ಕೊ ಆಗೈತ. ಅದಕ್ಕೆ ಕಣ್ಣು ತಿಕ್ಕೊಳತ್ತಿರೋದು. ಹಾಯ್ ಫ್ರೆಂಡ್ಸ್, ಇವಾಗ ಜಿಮ್ಮಿಗೆ ಹೊಂಟೇನ್ರಿ. ತಿಂಗಳದಾಗ 20 ದಿನ ಹೋಗುದು, 10 ದಿನ ತಪ್ಸೇ ಬಿಟ್ಟಿರ್ತೀನಿ. 20 ದಿನ ತಪ್ಪಿಸಿ ನೋಡ್ರಿ ಇವಾಗ ಹೊಂಟೇನ್ ಜಿಮ್ಮಿಗೆ. ಅಲ್ಲಿ ಹೋಗಿ ವರ್ಕೌಟ್ ಬಗ್ಗೆ ತೋರಿಸ್ರಿ ಶಾಂತಕ ಅಂತ ಕೇಳಿದ್ರಿ. ಸೊ ಅದಕ್ಕ ಇವಾಗ ಜಿಮ್ಮಿಗೆ ಹೋಗಿ ಇವ್ರು ನನ್ ಬಿಟ್ಟು ವಾಪಸ್ ಬರ್ತಾರ. ಇಲ್ಲ ಅಲ್ಲೇ ತೊಳನ್ಕೆರೆಗೆ ವಾಕಿಂಗ್ ಹೋಗ್ತಾರ್ರಿ ಇವ್ರ. ನಾನು ಅಲ್ಲಿ ಜಿಮ್ ಮುಗಿದ್ಮೇಲೆ ಮತ್ತೆ ಫೋನ್ ಮಾಡಿ ಬಂದ್ ಕರ್ಕೊಂಡ್ ಬರ್ತಾರ ಈ ಕಡೆ. ನನ್ ಮಗಳು ಬರಾಕತ್ತಾಳ ಇವತ್ತೆ. ಯಾಕಂದ್ರೆ ನಂಗೆ ಒಂಚೂರು ವಿಡಿಯೋ ಮಾಡ್ಕೊಡುವ ಅಂತ ಹೇಳಿದೆ. ಆಯ್ತವ ಅಂತ ಬರಾಕತ್ತಾಳ. ಇದನ್ನೊಂದು ಹಚ್ಚಿ ಬಿಟ್ಟಿರ್ತಿಪ್ಪ ನೀನ. ಇದೊಂದು ಇರದ ನೋಡ್ರಿ. ಒಂದ್ರ ಬಾಯನ್ ಮಾತು ಒಂದ್ ಕಸ್ಕೊಂತಾವ, ಒಂದಳತಿ ಒಂದ್ ಮಾತಾಡೋದು ತಿಳಿಯಂಗಲ್ಲ ನೆಟ್ಗ. ಏನ್ ಹೊಡೆದಾಡ್ತಾವ ಒಂದಳತಿ ಮಾತಾಡ್ಕೊಂತ. ಅದನ್ನ ಹಚ್ಚಿರ್ತಾರ ಯಾವಾಗ ನೋಡಿದ್ರ. ಈಗ ಹೊಂಟೇವಿ ನೋಡ್ರಿ. ನಮ್ಮ ಏರಿಯಾದಿಂದ ಹೊಂಟಿವಿ. ಬಸ್ ನಿಂತೈತಿ. ಬೈಕ್ನಾಗ ಹೋಗಿರ್ತಿದ್ವಿ. ಆದ್ರ ಮಳಿ ಬರಾಕತೈತಲ್ಲ, ಮಳಿ ಬರೋ ಚಾನ್ಸಸ್ ಬಾಳ ಐತಿ. ಮಾಡಾಗೈತಿ. ಮಧ್ಯಾಹ್ನ ಒಂಚೂರು ಬಂದ್ ಹೋತ್. ಹಂಗಾಗಿ ಬ್ಯಾಡ ಅಂತೇಳಿ ಕಾರ್ ತಗೊಂಡ್ ಹೊಂಟೈತಿ. ಅಲ್ಲಿ ಬಿಟ್ಟು ವಾಪಸ್ ಬರ್ತಾರಂತ. ಬಹಳ ದಿನಗಳ ನಂತರ ಒಂದ್ 20 ದಿನದ ಆದ್ಮೇಲೆ ಇವತ್ತು ಜಿಮ್ ಹೊಂಟಿರೋ. 20 ದಿನ ಎಲ್ಲಾಗೈತಿ? ಆರಾಮ್ 20 ದಿನ. 20 ದಿನ ಆತ? ಹೌದು. ಅಲ್ರಿ ಇವತ್ತು ಹೋಗ್ ಬರ್ಲಿಲ್ಲ ನನ್ ಜಿಮ್ಮಿಗೆ. ಯಾವಾಗ ಹೋಗಿ ಅದನ್ನ ಹೇಳ್ತೀರಿ? ಈಗ ಒಂದ್ 4 ದಿನ ಆತ್ ಬಿಟ್ಟು ಅಷ್ಟೇ ನಾನು. ಸುಮ್ನೆ ಎದಕ್ ಸುಳ್ಳು ಹೇಳ್ತಿ? 4 ದಿನ ಆತ್ರಿ. 5 ದಿನ ಆತ್ರಿ. 2 ದುಶ್ಮನ್ ಕಾಯ ಅಂದ್ರ ಪಕ್ಕದಾಗ ಒಂದು ಹಿಂದೊಂದು. ಇಬ್ರು ಅವ್ರೇ ಇವ್ರು ದುಶ್ಮನ್ ಇದ್ದಂಗ. ನನಗ ಏನ್ ಸಿಗ್ತೈತಿ ಕಾಡ್ಸಕ, ಏನ್ ನನಗ ಅನ್ಲಿ, ನನಗ್ ಹೆಂಗ್ ತಲಿ ಚಿಟ್ಟ ಅನಸ್ಬೇಕು, ತಲಿ ಕೆಡ್ಸಿ ಮೆದಳಿ ಕೈ ಹಚ್ಬೇಕು, ಅದ ಅವ್ರಿಗೆ ಗೊತ್ತ. ನೋಡ್ರಿ ತೊಳನ್ಕೆರಿ ಇಲ್ಲೈತಿ. ಇದೊಂದು ದೌಡು ತೊಳನ್ಕೆರಿ ಇಲ್ಲ. ಅದನ್ನ ತೋರ್ಸೈತಿ ನೋಡ್ರಿ. ಇಲ್ಲಿ ವಾಕಿಂಗ್ ಮಾಡ್ತಾರ ಇವ್ರು. ನಾನು ಅಲ್ಲಿ ಜಿಮ್ಮಿಗೆ ಬಿಟ್ಟ ಮನೆಯಿಂದ ಬಾಳ ದೂರ ಏನಿಲ್ಲ, ಸನೇಪ ಐತಿ. ಕೆಲವೊಮ್ಮೆ ಇರ್ತೈತಿ ಏನಾರ ಒಂದು ತೊಂದರೆ ಇರ್ತಾವ, ಅದಕ್ಕೆ ಬಿಟ್ಟಿರ್ತೀವಿ. ಪರ್ಸನಲ್ ಪ್ರಾಬ್ಲಮ್ ಇರ್ತಾವ, ಅದಕ್ ಬಿಟ್ಟಿರ್ತೀವಿ. ಇವ್ರು ಹಂಗಲ್ಲ. ನಾವ್ ನಿಮ್ಗ್ ಗೊತ್ತೈತಿ. 2 ದಿನ ಹಬ್ಬಿ ಇವತ್ ಬಿಡ್ಲ. 2 ದಿನ ಹಬ್ಬಿ ಒಂದ್ 2 ದಿನ ಬಿಡ್ಲ. ಅವ್ರು ಹೊಂಟ್ರು ಬಿಟ್ಟ. ನನ್ನ ಮಗಳು ಬ್ಯಾಗ್ ಹಾಕೊಂಡು ಹೊಂಟಾಳ. ಲಿಫ್ಟ್ 3ನೇ ಫ್ಲೋರ್ ನಂದು. ಒತ್ತಿದ್ಲ. ಬಂದು ನನ್ನ ಜೊತೆಗೆ ರೂಢ ಆಗ್ಬಿಟ್ಟತಕ್ಕೆ. ಗ್ರೌಂಡ್ ಫ್ಲೋರ್ ಅಂತ.
ಸಾರಿ. ನೋಡ್ರಿ ಮೈ ಔಟ್ಫಿಟ್. ಸರಿ ಚಿನ್ನ ತೋರ್ಸನ್ ನಾನು. ನೋಡ್ರಿ ಬ್ಲ್ಯಾಕ್ ಪ್ಯಾಂಟ್ ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡ್ ಬರ್ತೀನಿ. ನೋಡ್ರಿ ನನ್ಗೆ ಗೊತ್ತಾಕೈತಿ, ಮೊದ್ಲು ಈ ಟಿ ಶರ್ಟ್ ಬಹಳ ಬಿಗಿ ಹಾಕಿತ್ತು ಇಲ್ಲೆಲ್ಲ. ನನಗೆ ಗೊತ್ತಾಗ್ತೈತಿ ಈಗ ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ಲೂಸ್ ಆಗೈತಿ. 3rd ಫ್ಲೋರ್ ಬಂತು. ಇವತ್ತು ಸ್ವಲ್ಪ ಥಂಡ ಆಯ್ತು ನೋಡ್ರಿ. ಸರಿ ಐತವಾ ಬಡ್ತು. ತಡಿ ಚಿನ್ನು ವರ್ಷಾರ ಅವ್ರು ಇಷ್ಟೊತ್ತನ ನಿಂತು ಈ ಕಡೆ ಒಂದ್ 2 ನಿಮಿಷ ಒಣಗ್ಲಿ. ನಡಿತೈತೇನು ಹೋದ್ರೆ ಮತ್ತೆ 4 ವರ್ಷ ಮತ್ತೆ ಒಳ್ಳೆ ಒರೆಸ್ಬೇಕಾರೆ. ತಿರುಗು ಅವ್ವ ತಿರುಗು. ಹಾಯ್ ಹೊಂಟ್ವಿ ಈಗ ವಾಪಸ್. ಯುದ್ಧ ಗೆದ್ದು ಬಂದೆ. ಈಗ ವಾಪಸ್ ಮನೆಗೆ ಹೊಂಟೇವಿ. ಜಳ ಅಂದ್ರೆ ಜಳ. ಈಗ ನೋಡ್ರಿ ಇವತ್ತು ಹಾಕೊಂಡೇನ್ ಕಿವಿ ಅಂದ ರಿಲಯನ್ಸಿಗೆ ಹೊಂಟಿದ್ದೆ. ಇದು ರಿಲಯನ್ಸಿಗೆ ಸ್ವಲ್ಪ ಓವರ್ ಆಕೈತಿ ನಂಗೆ ಗೊತ್ತು, ಆದ್ರೆ ಅದನ್ನ ಹೊಕ್ಕೋಬೇಕನ್ನೋ ಅಷ್ಟು ನನಗೆ ಆಸೆ. ಅದಕ್ಕೆ ಒಂದು ಸ್ವಲ್ಪ ಈಗ ಯಾವುದು ಸನ್ನಿದ್ರಾಗ ಯಾವ ಫಂಕ್ಷನ್ನು ಇಲ್ಲ, ಹಾಗಾಗಿ ನನಗೆ ಯಾವಾಗ ಹಾಕ್ಕೊಂಡೇನೆ ಅನ್ನೋ ಆಸೆಕ್ಕೆ ಇವತ್ತು ರೀ ಹೊರಗೆ ಹೊಂಟೇನಲ್ಲ ಇದಕ್ಕಾರ ಹಾಕೋತೀನಿ ಬಿಡ್ರಿ ಅಂತೇಳಿ ಹಾಕೊಂಡೀನಿ. ನೋಡ್ರಿ ಫೆಲ್ಲಲ್ಲಿ ಹಚ್ಕೊಳತ್ತೇನೆ, ನಾ ಬೇರೆ ಏನು ಹಚ್ಚಂಗಿಲ್ಲ. ಹಿಂಗೆ ಎಲ್ಲರೂ ಹೊಂಟಾಗ ಸ್ವಲ್ಪ ಹಚ್ಕೊಳ್ಳೋದು ಅಷ್ಟ. ಇಲ್ಲಾಂದ್ರೆ ಮನ್ಯಾಗ ಒಂದು ನಮ್ನಿ ಗೂ ಕುಂತಂಗೆ ಕೂತಿರ್ತೀವಿ, ಏನು ಹಚ್ಕೊಳಂಗಿಲ್ಲ, ಏನೂ ಇಲ್ಲ. ಮನ್ಯಾಗ ತಂದೆ ತಲೆನ ಬಾಚ್ಕೊಂಡಿರಂಗಿಲ್ಲ ನೆಟ್ಗೆ. ಯಾಕಂದ್ರೆ ಬೆಳಗಿಂದ ಕೆಲಸದಾಗಿರ್ತೀವಿ, ನಮಗನಾರ ಯಾರು ನೋಡ್ಬೇಕು ಬಿಡ ಅಂತೇಳಿ ಕೆಲ್ಸದೊಳಗ ಹಂಗೆ ಹಿಂಗೆ ಕೂದಲ ದುಂಡುಗ್ ಮಾಡ್ಕೊಂಡು ತುರ್ಬಾ ಕಟ್ಕೊ ಅಡ್ಡಾಡ. ನಾವು ರಿಲಯನ್ಸಿಗೆ ಹೊಂಟೇವಿ. ಯಾಕಂತಂದ್ರ ಎಲ್ಲಿ ಪಿಜ್ಜಾ ತಿಂತಿ ಸುಮ್ನಿರ. ಪನೀರ್ ತಗೋಬೇಕಾಗಿತ್ರಿ. ಅದು ಪನೀರ್ ನಮ್ಗೆ ರಿಲಯನ್ಸ್ ನ ಬಿಟ್ರೆ ಎಲ್ಲಿ ಸಿಗುದೇ ಇಲ್ಲ, ಇಲ್ಲೆಲ್ಲೂ ಸಿಗಲ್ಲ. ಮತ್ ಬೇರೆ ಕಡೆ ಸಿಗ್ಬೋದ, ಆದ್ರೆ ನಾವ್ ಇರುವಂತ ಏರಿಯಾಕ್ ಸಮೀಪ ಆಗೋದಂದ್ರೆ ಇಲ್ಲಿ ಅಷ್ಟೇ ನಮಗ್ ಸಿಗೋದು. ಹಂಗಾಗಿ ರಿಲಯನ್ಸಿಗೆ ಬಂದೇವಿ. ಹಂಗ ಒಂಚೂರು ಪಾಲಕ್ ಸೊಪ್ಪು ಬೇಕಾಗಿತ್ತು, ಪಾಲಕ್ ಸೊಪ್ಪು ತಗೋಬೇಕಿತ್ತು. ಅವ್ರು ಯಾಕಂದ್ರ ನಂಗ ಸ್ವಲ್ಪ ತಲಿ ತಿರುಗ್ದಂಗ ಆಗಕತ್ತಿತ್ತು. ತಿರುಗ್ದಂಗ ಅಂದ್ರೆ ಕಣ್ ಕತ್ಲು ಗುಡ್ಸೋದು, ತಿರುಗ್ದಂಗ ಆಗೋದು, ವೆಯ್ಟ್ ಜಾಸ್ತಿ ಎತ್ತುದ್ರಿಂದ ಹಂಗಾಗತ್ತಿತ್ತು. ಹಂಗಾಗಿ ಅವ್ರೇನಂದ್ರು ಐರನ್ ಜಾಸ್ತಿ ಇರ್ತೈತ್ರಿ, ಪಾಲಕ್ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ರಿ ಅಂತಂದ್ರ ಪಾಲಕ್ ಸೊಪ್ಪು ತಗೊಳೋದಿತ್ತು. ಅದಕ್ಕ ಮತ್ತೆ ಅದ್ರ ಸಂಬಂಧ ಅರ್ಧ ಬಂದಿದ್ದೀಗ. ಪಾರ್ಕಿಂಗ್ ಇಲ್ಲಿ ಕೆಳಗೈತಿ.
ಈಗ ಇಲ್ಲಿ ಸಿಗ್ಲಿಲ್ಲ ಅಂತಂದ್ರ ಮತ್ ನಾನು ಇದಕ್ಕೆ ಮೋರ್ಗ್ ಹೋಗಿ ನೋಡ್ಬೇಕು. ಅಲ್ಲರ ಪಾಲಕ್ ಸೊಪ್ಪು ಮತ್ತೆ ಚೀಲ ತಗೊಂಬಂದೇನಿ. ಪಾಲಕ್ ಸೊಪ್ಪು ಇದು ಏನದ ಪನೀರ್ ಇಲ್ಲೇ ತಗೊಳ್ಳೋದೆ. ಪನೀರ್ ಇಲ್ಲಿ ಸಿಗ್ತೈತಿ. ಮತ್ ಮಶ್ರೂಮ್ ತಗೋಬೇಕಾಗಿತ್ತ. ಮಶ್ರೂಮ್ ಆಮೇಲೆ ಮತ್ತೇನ್ ಸಿಗ್ತೈತಿ ನೋಡ್ಬೇಕ. ಸಪ್ಪೆ ಯಾವ್ದಾರ ಬ್ರೋಕ್ಲಿ. ನಮ್ ಚಿನ್ನು ನೆನ್ಪ್ ಮಾಡಿಲ್ ನೋಡ್ರಿ ಬಿಟ್ಟು ಪ್ರೋಟೀನ್ ಸಂಬಂಧ ಅದಕ್ಕೆ ಬ್ರೋಕ್ಲಿ ತಗೋಬೇಕಿತ್ತು ನೋಡ್ರಿ. ಅದೆಷ್ಟ್ ಗ್ರಾಮ್ ಐತಂತ ಕೇಳಿದ್ರಿ. ಕಿವ್ಯಾಂದ ನೋಡ್ರಿ 16 ಗ್ರಾಮ್ ಐತಿ ಕಿವ್ಯಾಂದ. ಇಲ್ಲೇ ಹಚ್ಕೊಡ್ರಿ. ನಾನೆಲ್ ಬೈದೆ ಮತ್ ಹೌದು ಊಟ ಮಾಡಂದ್ರ ಮಾಡಂಗಿಲ್ಲಕ್ಕಿ ಅದಕ್ ಬೈತೀನಿ. ನಾನು ಪರ್ಸನಲ್ ಟ್ರೈನರ್ನ ತಗೊಂಡಿದ್ದಿಲ್ಲ ರೀ. ಅಂದ್ರೆ ಫಸ್ಟ್ ತಗೊಂಡಿದ್ದೆ, ಆಮೇಲೆ ಬ್ಯಾಡ ಅಂತ ಬಿಟ್ಟಿದ್ದೆ. ಈಗ ಮತ್ತೆ ತಗೊಂಡೇನಿ. ಅದಕ್ಕೆ ಅವ್ರು ಹೇಳ್ದಂಗ ಮತ್ತೆ ಅದೇನ್ ತಿನ್ನಂತಾರ ಅದನ್ನ ತಿನ್ಬೇಕಲ್ಲ. ಸೊ ಅದಕ್ಕೋಸ್ಕರ ತಿನ್ನೋದು. ಆಮ್ಯಾಗ ನನ್ನ ಕಾಲು ಭಾಳ ನೋವಾಗ್ಯಾವ್ರಿ. ಕಾಲು ನೋವಾಗೈತಿ. ಲಿಫ್ಟ್ ಬೇಕು. ಯಾಕಂದ್ರ ಮೊಣಕಾಲು ತೊಡಿ ಎಲ್ಲ ನೋವಾಗ್ಯಾವ. ನಾನು ಈಸಿ ಇದ್ದಿದ್ದು ಮಾಡಿ ಬಂದ್ಬಿಡ್ತಿದ್ದೆ ಒಬ್ಬಕ್ಕೆ. ಅವರು ಸ್ವಲ್ಪ ಕಷ್ಟ ಇದ್ದಿದ್ವೆಲ್ಲ ಮಾಡಿಸ್ತಾರಲ್ಲ, ಹಂಗಾಗಿ ನೋವಾಗ್ಬಿಟ್ಟತಿ. ಒಲ್ಲೆಮ್ಮ ಯಾಕೆ ಬೇಕಾ ಸುಮ್ಮನೆ ಈಗ ಮೈ ಇಳಿಸೋಣ ಅಂತ. ಎಷ್ಟು ದಪ್ಪ ಐತಿ ದರಿಬಿ? ಎಷ್ಟು ದಪ್ಪ ಐತ್ರಿ ದರಿಬಿ? ರೇಟ್ 999. ಹಾಂ, ಯೂಸ್ ಮಾಡಿಟ್ಟಾರ ಇದು. ಹಾಂ, ಹಾಕೊಂಡು ನೋಡಿ ಟ್ರಯಲ್ ನೋಡಿರ್ಬೇಕು. ಹಾಂ, 1000 ರೂಪಾಯಿ ಐತಿ. ಆದ್ರೆ ನಂಗೇನು ಇಷ್ಟ ಆಗಲಿಲ್ಲ. ಕೌದಾಗೈತಿ. ಇದೇನು ಪ್ಯಾಂಟು ಡ್ರೆಸ್ ಎಲ್ಲ ಹಂಗೆ ಒಂಥರ ನೋಡ್ಕೊಂತ 1700 ರೂಪಾಯಿ. ಇದು ಚಲೋ ಐತಿ. ಆದರೆ ಎಷ್ಟೇ ಏನೋ ರೇಟ್. ಯಪ್ಪ, ನಾನು ನೋಡ್ರಿ ಬಟ್ಟೆಗೆ ಜಾಸ್ತಿ ರೊಕ್ಕ ಹಾಕಕ್ಕೆ ಇಷ್ಟಪಡಂಗಿಲ್ಲ. ನಾನು ತೊಗೊಳ್ಳೋವೆಲ್ಲ ಕಡಿಮೆ ರೇಟಿನ ಬಟ್ಟೆನೇ ಜಾಸ್ತಿ ತೊಗೊಳ್ಳೋದು. ಇದ್ರ ಟ್ಯಾಗೇ ಇಲ್ಲ. ಇದೆಲ್ಲ ಹೊಕ್ಕೈತಿ ಒಂದ್ಸಲ ಒಗದ್ರೆ. ಬ್ಯಾಡ್ ನಡ್ರಿಪ್ಪ ಸುಳ್ಳ ತುಟ್ಟಿ. ಬೇಕಾದಂಗೆ ಪೇಟ್ಯಾಗ ಸಿಗ್ತಾವ. 120 ರೂಪಾಯಿ ಡಜನ್ ಮಾಡಿ ಮನ್ ಪ್ಯಾಟ್ಯಾಗ 2 ಡಜನ್ ತೊಗೊಂಬಂದಿದ್ದೆ. ಎಷ್ಟು ರುಚಿ ಇದ್ವು, ಎಷ್ಟು ಚಲೋ ಇದ್ವು. ಒಂದು ಕೆಟ್ಟಿದ್ದಿಲ್ಲ ಹಣ್ಣು. ಇವೆಲ್ಲ ಫ್ರಿಜ್ಜಿಂದ ಇಟ್ಟು ನೋಡ್ರಿ. ಹೆರಿಟೇಜ್ ಪನ್ನೀರ್. ಆಮೇಲೆ ಒಂದು ಫ್ರೆಶ್ ಕ್ರೀಮ್ ಬೇಕಾಗಿತ್ತು. ಈ ಕಡೆ ಸಿಗ್ತಾವ, ಈ ಕಡೆ ಸಿಗ್ತಾವ. ಒಂದು ಮೊಸರು ಐತಿ. ನನಗೆ ಮೊಸರು ಅಂದರೆ ಅಷ್ಟು ಇಷ್ಟ. ಬೆಲ್ಲ, ಬ್ಯಾಳಿ, ಮುಚ್ಚಿಟ್ಬಿಡ್ಲ ಇದನ್ನ ಯಾರಿಗೆ ಸಿಗ್ಲಾರ್ದಂಗೆ. ಹಿಂಗೆ ಬ್ಯಾಡ ಬಿಡ್ರಿ ಪಾಪ. ಮತ್ತು ಬೇರೆದವ್ರು ಹುಡುಕ್ತಾರಲ್ಲ ನೋಡ್ರಿ. ಕಡೆಯಲ್ಲಿ ಮಾಡೀನಿ ಮತ್ತೆ ಹುಣಸೆ ಹಣ್ಣು. ಹೆಚ್ಚು ಕಮ್ಮಿ ಆದ್ರೆ ನಡಿಗೆ. ಅಲ್ಲ ಬ್ಯಾಗ್ ಚಂದ ಐತಿ, ರೊಕ್ಕನೂ ಚಂದ ಐತಿ. ನೋಡಲ್ಲಿ ಯಾ ನಮ್ನಿ ತುಟ್ಟೈತಿ. ನೋಡ್ಕೊ, ದುರ್ಗದ ಬೈಲಾಗ ಬರ್ತಾವ ಬಂಗಾರ.
ಆದ್ರೆ ಅವು ಕ್ವಾಲಿಟಿ ಬೇರೆ ಈ ಕ್ವಾಲಿಟಿ ಬೇರೆ ನಂಗೆ ಗೊತ್ತು. ಆದರೆ ನನಗೇನು ನನ್ನ ಪ್ರಕಾರ ಏನಂದರೆ ಜಾಸ್ತಿ ರೊಕ್ಕ ಹಾಕಿ ಒಂದೇ ಬ್ಯಾಗ್ ತೊಗೊಂಡು ವರ್ಷಾನ್ಗಟ್ಲೆ ತಿರ್ಗೋದ್ಕಿಂತ ಕಮ್ಮಿ ದುಡ್ಡು ಆದರೂ ಪರವಾಗಿಲ್ಲ, ವರ್ಷಕ್ಕೆ 2-3 ಬ್ಯಾಗ್ ತೊಗೊಳ್ರಿ, ಯಾರು ಬೇಡ ಅಂದ್ರೆ ಇನ್ನೂ ಚಂದಲ್ಲ. ಅದಕ್ಕೆ ಆಮೇಲೆ ಎಸ್ಪೆಷಲಿ ನನಗೆ ಹೇಳ್ತಾ ಇದ್ದೀನಿ, ನನಗೆ ಇಷ್ಟು ದುಡ್ಡೆಲ್ಲ ಕೊಟ್ಟು ತೊಗೊಳಕ್ಕಾಗಲ್ಲ. ಇದು ನೋಡ್ರಿ ಎಷ್ಟು ಚೆನ್ನಾಗೈತಿ. ಅದರ ರೇಟ್ 1600 ನೋಡ್ರಿ, 1600 ಐತಿ ಇದಕ್ಕೆ ರೇಟ್. ನನ್ನ ಜೀವ ಮರ ಅಂತೈತಪ್ಪ, ಇಷ್ಟು ರೊಕ್ಕ ಅಂತ ನಾನು ಕೊಡಂಗೆ ಇಲ್ಲ ಇವಕ್ಕೆ. ಬ್ಯಾಗು, ಬಟ್ಟೆ, ಚಪ್ಪಲಿ ಇವಕ್ಕೆಲ್ಲ ನಾ ಇಷ್ಟು ದುಡ್ಡು ಹಾಕಂಗಿಲ್ಲ. ತಿನ್ನಕ್ಕೆ ಉಣ್ಣಕ್ಕೆ ಬೇಕಾದ ತಿನ್ಬೋದು, ಏನು ತೊಂದರೆ ಇಲ್ಲ. ಆದ್ರೆ ನೋಡ್ರಿ